ನಾಗರ ಪಂಚಮಿ ಹಬ್ಬವು ಹಿಂದೂ ಧರ್ಮದಲ್ಲಿ ಸರ್ಪಗಳಿಗೆ ಮೀಸಲಾದ ಹಬ್ಬವಾಗಿದೆ. ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಆಚರಿಸಲಾಗುತ್ತೆ. ಈ ದಿನ ನಾಗದೇವತೆಯನ್ನ ಪೂಜಿಸಲಾಗುತ್ತೆ ಮತ್ತು ಮನೆಯ ಪ್ರವೇಶ ದ್ವಾರದಲ್ಲಿ ನಾಗರ ವಿಗ್ರಹವನ್ನ ಮಾಡುವ ಸಂಪ್ರದಾಯವಿದೆ. ನಾಗರ ಪಂಚಮಿಯಂದು ಹಾವುಗಳನ್ನ ಪೂಜಿಸೋದ್ರಿಂದ ಹಾವು ಕಡಿತದಿಂದ ರಕ್ಷಣೆ ಸಿಗುತ್ತೆ ಮತ್ತು ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತೆ ಎಂಬ ನಂಬಿಕೆ ಇದೆ. ಸರ್ಪಗಳ ಪೂಜೆ. ಹಿಂದೂ ಧರ್ಮದಲ್ಲಿ ಹಾವುಗಳನ್ನ ಪೂಜಿಸುವ ಸಂಪ್ರದಾಯವಿದೆ. ನಾಗರ ಪಂಚಮಿಯಂದು ನಾಗದೇವತೆಯನ್ನ ಪೂಜಿಸೋದ್ರಿಂದ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತೆ ಎಂಬ ನಂಬಿಕೆ ಇದೆ. ಕರ್ನಾಟಕದಲ್ಲಿ ನಾಗರ ಪಂಚಮಿಯನ್ನ ಸಹೋದರ ಸಹೋದರಿಯರ ಹಬ್ಬವೆಂದು ಆಚರಿಸಲಾಗುತ್ತೆ. ಈ ದಿನ ಸಹೋದರಿಯರು ತಮ್ಮ ಸಹೋದರರ ಒಳಿತಿಗಾಗಿ ಪ್ರಾರ್ಥಿಸುತ್ತಾರೆ. ನಾಗರ ಪಂಚಮಿ ಹಬ್ಬವು ಪ್ರಕೃತಿಯಲ್ಲಿ ಸರ್ಪಗಳ ಪ್ರಾಮುಖ್ಯತೆಯನ್ನ ಮತ್ತು ಪರಿಸರ ಸಂರಕ್ಷಣೆಯ ಮಹತ್ವವನ್ನ ನೆನಪಿಸುತ್ತೆ. ನಾಗರ ಪೂಜೆಯಿಂದ ರಾಹುಕೇತು ದೋಷ ಮತ್ತು ಕಾಲಸರ್ಪ ದೋಷಗಳಂತಹ ದೋಷಗಳನ್ನು ನಿವಾರಿಸಬಹುದು ಎಂಬ ನಂಬಿಕೆ ಇದೆ. ಆಚರಣೆಗಳು: ನಾಗರ ವಿಗ್ರಹವನ್ನ ಪೂಜಿಸೋದು ಮತ್ತು ಹುತ್ತಗಳಿಗೆ ಹಾಲು ಎರೆಯುವುದು, ನಾಗರ ವಿಗ್ರಹಕ್ಕೆ ಅಭಿಷೇಕ ಮಾಡೋದು, ಹೂವು ಮತ್ತು ಹಾಲನ್ನ ಅರ್ಪಿಸುವುದು, ಸಹೋದರ ಸಹೋದರಿಯರು ಪರಸ್ಪರ ಉಡುಗೊರೆಗಳನ್ನು ನೀಡೋದು ಮತ್ತು ಪ್ರೀತಿ ವಾತ್ಸಲ್ಯದಿಂದ ಹರಸಿಕೊಳ್ಳುವುದು, ಮನೆಗಳಲ್ಲಿ ರಂಗೋಲಿ ಹಾಕಿ ವಿಶೇಷ ಭಕ್ಷ್ಯಗಳನ್ನು ತಯಾರಿಸಿ ಹಬ್ಬವನ್ನ ಆಚರಿಸುವುದು. ನಾಗರ ಪಂಚಮಿಯು ಧಾರ್ಮಿಕ ಮಹತ್ವದ ಜೊತೆಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮಹತ್ವವನ್ನ ಹೊಂದಿರುವ ಹಬ್ಬವಾಗಿದೆ. ರಾಜನು ಬ್ರಾಹ್ಮಣನಿಗೆ ನೀಡಿದ ವರವನ್ನ ನಿರಾಕರಿಸುವಂತೆ ಇರಲಿಲ್ಲ. ಹಾಗಾಗಿ ಋಷಿಗಳು ಮಾಡುತ್ತಿದ್ದ ಸರ್ಪಯಜ್ಞವನ್ನ ನಿಲ್ಲಿಸಲಾಯಿತು. ಇಂದ್ರ, ತಕ್ಷಕ ಮತ್ತು ಅವನ ಇತರ ಸರ್ಪ ಜನಾಂಗದ ಜೀವಗಳನ್ನ ಉಳಿಸಲಾಯಿತು. ಆ ದಿನ ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಶುಕ್ಲ ಪಂಚಮಿಯ ದಿನ. ಅಂದಿನಿಂದ ಈ ದಿನವು ನಾಗಗಳ ಹಬ್ಬದ ದಿನವಾಗಿದೆ, ಏಕೆಂದರೆ ಈ ದಿನದಲ್ಲಿ ಅವುಗಳ ಪ್ರಾಣ ಉಳಿದ ದಿನ. ಮಹಾಭಾರತ ಮಹಾಕಾವ್ಯದಲ್ಲಿ ಕುರುವಂಶದ ರಾಜ ಪರೀಕ್ಷಿತನ ಮಗ ಜನಮೇಜಯನು ಸರ್ಪಸತ್ರ ಎಂದು ಕರೆಯಲ್ಪಡುವ ನಾಗಬಲಿಯನ್ನ ಮಾಡ್ತಾ ಇದ್ದ. ತಕ್ಷಕ ಎಂಬ ನಾಗರ ಹಾವಿನ ಕಚ್ಚುವಿಕೆಯಿಂದ ತನ್ನ ತಂದೆಯ ಮರಣಕ್ಕೆ ಸೇಡು ತೀರಿಸಿಕೊಳ್ಳಲು ನಾಗಬಲಿ ಯಜ್ಞವನ್ನ ರಾಜ ಕೈಗೊಂಡು ಅಗ್ನಿ ಯಜ್ಞವನ್ನ ಕಲಿತ ಬ್ರಾಹ್ಮಣ ಋಷಿಗಳನ್ನ ಆಹ್ವಾನ ಮಾಡಿ ಕರೆಸಿದ್ದ. ತ್ಯಾಗದ ಅಗ್ಗಿಷ್ಟಿಕೆ ವಿಶೇಷವಾಗಿ ನಿರ್ಮಿಸಲ್ಪಟ್ಟಿತ್ತು ಮತ್ತು ಪ್ರಪಂಚದ ಎಲ್ಲಾ ಹಾವುಗಳನ್ನ ಕೊಲ್ಲುವ ಅಗ್ನಿ ಯಜ್ಞವನ್ನ ಕಲಿತ ಬ್ರಾಹ್ಮಣ ಋಷಿಗಳು ಯಜ್ಞವನ್ನ ಪ್ರಾರಂಭಿಸಿದ್ರು. ಜನಮೇಜಯನ ಸಮ್ಮುಖದಲ್ಲಿ ಮಾಡಿದ ಯಜ್ಞವು ಎಷ್ಟು ಶಕ್ತಿಯುತವಾಗಿತ್ತು ಅಂದ್ರೆ ಅದು ಎಲ್ಲಾ ಹಾವುಗಳನ್ನ ಯಜ್ಞಕುಂಡಕ್ಕೆ ಬೀಳುವಂತೆ ಮಾಡ್ತಾ ಇತ್ತು. ಪರೀಕ್ಷಿತ ರಾಜನನ್ನ ಕಚ್ಚಿಕೊಂಡ ತಕ್ಷಕನು ಮಾತ್ರ ತನ್ನ ರಕ್ಷಣೆಯನ್ನ ಕೋರಿ ಇಂದ್ರನ ಸ್ವರ್ಗಲೋಕಕ್ಕೆ ಓಡಿ ಹೋಗಿ ಇಂದ್ರನ ರಕ್ಷಣೆಯಲ್ಲಿ ಇರೋದನ್ನು ಪುರೋಹಿತರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದ್ರು. ಋಷಿಗಳು ತಕ್ಷಕನನ್ನ ಮತ್ತು ಇಂದ್ರನನ್ನ ಯಜ್ಞದ ಬೆಂಕಿಗೆ ಎಳೆಯಲು ಮಂತ್ರಗಳನ್ನ ಪಠಿಸುವ ವೇಗವನ್ನ ಹೆಚ್ಚಿಸಿದ್ರು. ತಕ್ಷಕನು ಇಂದ್ರನ ಮಂಚದ ಸುತ್ತಲೂ ಸುತ್ತಿಕೊಂಡನು. ಆದರೆ ಯಜ್ಞದ ಬಲವು ಎಷ್ಟು ಶಕ್ತಿಯುತವಾಗಿತ್ತು ಅಂದ್ರೆ ತಕ್ಷಕನ ಜೊತೆಗೆ ಇಂದ್ರನೂ ಸಹ ಬೆಂಕಿಯ ಕಡೆಗೆ ಎಳೆಯಲ್ಪಟ್ಟನು. ಇದರಿಂದ ಹೆದರಿದ ದೇವತೆಗಳು ಮಧ್ಯಸ್ಥಿಕೆ ವಹಿಸಿ ಬಿಕ್ಕಟ್ಟನ್ನ ಪರಿಹರಿಸುವಂತೆ ವಾಸುಕಿ ತಂಗಿ ಮಾನಸಾದೇವಿಯಲ್ಲಿ ಮನವಿ ಮಾಡಿದ್ರು. ನಂತರ ಅವಳು ತನ್ನ ಮಗ ಆಸ್ತಿಕನನ್ನು ಯಜ್ಞದ ಸ್ಥಳಕ್ಕೆ ಹೋಗಿ ಸರ್ಪಸತ್ರ ಯಜ್ಞವನ್ನ ನಿಲ್ಲಿಸುವಂತೆ ಜನಮೇಜಯನಿಗೆ ಮನವಿ ಮಾಡಲು ಹೇಳಿದ್ಲು. ಋಷಿ ಆಸ್ತಿಕನು ಅಲ್ಲಿಗೆ ಹೋಗಿ ಜನಮೇಜಯನಿಗೆ ಎಲ್ಲಾ ವಿಧವಾಗಿ ತಿಳಿಸಿ ಹೇಳಿದನು. ಆಸ್ತಿಕನ ಜ್ಞಾನದಿಂದ ಪ್ರಭಾವಿತನಾದ ರಾಜ ಅವನಿಗೆ ವರವನ್ನ ಕೇಳಿಕೊಳ್ಳಲು ಹೇಳಿದನು. ಆಗ ಆಸ್ತಿಕನು ಸರ್ಪಸತ್ರವನ್ನ ನಿಲ್ಲಿಸುವಂತೆ ಜನಮೇಜಯನನ್ನ ವಿನಂತಿಸಿದ. ರಾಜನು ಬ್ರಾಹ್ಮಣನಿಗೆ ನೀಡಿದ ವರವನ್ನ ನಿರಾಕರಿಸುವಂತೆ ಇರಲಿಲ್ಲ. ಹಾಗಾಗಿ ಋಷಿಗಳು ಮಾಡುತ್ತಿದ್ದ ಸರ್ಪಯಜ್ಞವನ್ನ ನಿಲ್ಲಿಸಲಾಯಿತು. ಇಂದ್ರ, ತಕ್ಷಕ ಮತ್ತು ಅವನ ಇತರ ಸರ್ಪ ಜನಾಂಗದ ಜೀವಗಳನ್ನ ಉಳಿಸಲಾಯಿತು. ಆ ದಿನ ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಶುಕ್ಲ ಪಂಚಮಿಯ ದಿನ. ಅಂದಿನಿಂದ ಈ ದಿನವು ನಾಗಗಳ ಹಬ್ಬದ ದಿನವಾಯಿತು, ಏಕೆಂದರೆ ಈ ದಿನದಲ್ಲಿ ಅವುಗಳ ಪ್ರಾಣ ಉಳಿದ ದಿನ. ಇಂದ್ರನು ಮಾನಸಾದೇವಿಯ ಬಳಿಗೆ ಹೋಗಿ ಪೂಜೆ ಮಾಡಿ ಕೃತಾರ್ಥನಾಗ್ತಾನೆ. ಗರುಡ ಪುರಾಣದ ಪ್ರಕಾರ ಈ ದಿನದಂದು ಹಾವಿಗೆ ಪೂಜೆ ಸಲ್ಲಿಸೋದು ಮಂಗಳಕರವಾಗಿದೆ. ನಮ್ಮ ಪುರಾಣದಲ್ಲಿ ಮಹಾಕಾವ್ಯಗಳಲ್ಲಿ ಬರುವ ಈ ಕಥೆಗಳು ನಮ್ಮ ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ನಮಗೆ ವಿಶೇಷ ಪಾಠವನ್ನ ನೀಡುತ್ತವೆ. ಭಾರತ ಪುಣ್ಯಭೂಮಿಯಲ್ಲಿ ಪ್ರತಿ ಜೀವಿಗೂ ಕೂಡ ದೇವರ ಸ್ಥಾನವನ್ನ ನೀಡಿ ನಾವು ಗೌರವಿಸುತ್ತೇವೆ. ಪ್ರತಿಯೊಂದು ಜೀವಿಯಲ್ಲಿಯೂ ಭಗವಂತನಿದ್ದಾನೆ ಎಂದು ಅವುಗಳಿಗೆ ತೊಂದರೆ ನೀಡದೆ ಅವುಗಳನ್ನ ಪೂಜ್ಯ ಸ್ಥಾನದಲ್ಲಿರಿಸಿ ಗೌರವಿಸುವ ಪದ್ಧತಿ ನಮ್ಮದು. ಆದ್ದರಿಂದಲೇ ಇಂತಹ ಪುರಾಣದ ಕಥೆಗಳು ಬಾಲ್ಯದಿಂದಲೇ ಮಕ್ಕಳಿಗೆ ಎಲ್ಲಾ ಜೀವಿಗಳನ್ನ ಗೌರವಿಸುವ, ಪೂಜಿಸುವ ಮನೋಭಾವವನ್ನ ಹುಟ್ಟುಹಾಕುತ್ತವೆ. ಹಾವುಗಳು ಕೆಣಕದೆ ಎಂದಿಗೂ ಯಾರನ್ನು ಕಚ್ಚಿಕೊಳ್ಳುವ ಜೀವಿಗಳಲ್ಲ. ಪ್ರಕೃತಿ, ಪ್ರಾಣಿ, ಮನುಷ್ಯ ಎಲ್ಲರೂ ಸೌಹಾರ್ದದಿಂದ ಬದುಕಿದಾಗ ನಾವು ಭೂಮಿಯಲ್ಲಿ ಇರಲು ಅರ್ಹರಾಗ್ತೇವೆ. ಇಂತಹ ಕಥೆಗಳನ್ನ ನಮ್ಮ ಮಕ್ಕಳಿಗೆ ಹೇಳಿ ಇಂತಹ ಆಚರಣೆಗಳನ್ನ ಮನೆಗಳಲ್ಲಿ ಮಾಡಿದಾಗ ಅವರಿಗೆ ಬಾಲ್ಯದಿಂದಲೇ ಸಕಲ ಜೀವಿಗಳಲ್ಲೂ ಮಮತೆ, ಅಕ್ಕರೆ, ಸಹಿಷ್ಣುತಾ ಭಾವ ಮೂಡುತ್ತೆ. ಈ ಆಚರಣೆಗಳು ಕೇವಲ ಪದ್ಧತಿಗಳಲ್ಲ, ನಮ್ಮ ಭಾರತೀಯ ಜೀವನ ಶೈಲಿ. ಇದು ಪ್ರತಿ ಮನೆಯಲ್ಲೂ ನಡೆಯುವಂತಾಗಲಿ.